ವ್ಯಾಯಾಮ ಮಾಡದೇ ಇರೋದ್ರಿಂದ ಇವತ್ತೇನೂ ಆಗೋದಿಲ್ಲ. ಆದರೆ ಒಂದು ದಿನ ನಿಮ್ಮ ದೇಹವೇ ಹೇಳುತ್ತೆ, ನಾನು ಇನ್ನು ಮುಂದೆ ಕೆಲಸ ಮಾಡಲು ಸಾಧ್ಯ ಇಲ್ಲ ಅಂತ. ಆ ಪರಿಸ್ಥಿತಿ ಕೂಡ ಬರಬಹುದು. ಮೊದಲು ಇವತ್ತು ಟೈಮ್ ಇಲ್ಲ ಅಂತ ಬಿಟ್ಟುಬಿಡ್ತೀರಿ, ನಾಳೆ ಮೀಟಿಂಗ್ ಇದೆ ಅಂತ ಬಿಟ್ಟುಬಿಡ್ತೀರಿ, ನಾಡಿದ್ದು ಸಂಡೆಯಿಂದ ಶುರು ಮಾಡೋಣ ಅಂತ ಬಿಟ್ಬಿಡ್ತೀರಿ, ಸಂಡೇ ನೆಕ್ಸ್ಟ್ ಮಂತಿಂದ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳ್ತೀರಾ. ಹೀಗೆ ದಿನಗಳು ಕಳೆಯುತ್ತೆ. ಬಟ್ ವ್ಯಾಯಾಮ ಮಾತ್ರ ಆರಂಭ ಆಗೋದಿಲ್ಲ. ಮೊದಲ ದಿನ ಏನೂ ಆಗೋದಿಲ್ಲ, ಮೊದಲ ತಿಂಗಳು ಏನೂ ಅನ್ಸೋದಿಲ್ಲ. ಅದಕ್ಕಾಗಿ ಅನೇಕ ಬಿಸ್ನೆಸ್ ಮೆನ್ಗಳು ಅಂದ್ಕೋತಾರೆ, ನಾನು ಕೆಲಸ ಮಾಡ್ತಾನೆ ಇದ್ದೀನಲ್ಲ ಅದೇ ವ್ಯಾಯಾಮ ಅಂತ. ಆದರೆ ಅದಲ್ಲ, ಕೆಲಸ ವ್ಯಾಯಾಮ ಅಲ್ಲ. ಒಬ್ಬ ಬಿಸ್ನೆಸ್ ಮೆನ್ಗೆ ಪ್ರತಿದಿನ ನೂರಾರು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು, ನೂರಾರು ಜನರನ್ನ ಭೇಟಿ ಆಗಬೇಕು, ಒತ್ತಡವನ್ನ ನಿಭಾಯಿಸಬೇಕು. ಅದಕ್ಕಾಗಿಯೇ ಬಲವಾದ ದೇಹ ಬೇಕು, ಬಲವಾದ ಹೃದಯ ಬೇಕು, ಬಲವಾದ ಶ್ವಾಸಕೋಶಗಳು ಬೇಕು, ಬಲವಾದ ಮೆದುಳು ಬೇಕು. ವ್ಯಾಯಾಮ ಈ ನಾಲ್ಕಕ್ಕೂ ಹೂಡಿಕೆ ಇದ್ದಂತೆ. ಆದರೆ ನೀವು ಈ ಹೂಡಿಕೆಯನ್ನ ಮಾಡ್ತಾ ಇಲ್ಲ. ನಿಧಾನವಾಗಿ ಹೊಟ್ಟೆ ಹೆಚ್ಚಾಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ, ಮೆಟ್ಟಿಲು ಹತ್ತಿದ್ರೆ ಉಸಿರಾಟ ಹೆಚ್ಚಾಗುತ್ತೆ, ಸ್ವಲ್ಪ ನಡೆದ್ರೂ ಆಯಾಸ, ದಿನವಿಡೀ ಕುಳಿತುಕೊಳ್ಳೋದು, ರಾತ್ರಿ ನಿದ್ದೆ ಸರಿಯಾಗಿ ಬರೋದಿಲ್ಲ, ಕೆಲಸ ಮಾಡ್ತಾ ಇದ್ದೀನಿ ಅನ್ಸುತ್ತೆ, ಕಾರ್ಯಕ್ಷಮತೆ ಕಡಿಮೆ ಆಗುತ್ತಾ ಹೋಗುತ್ತೆ. ಆದರೆ ಇದು ಇವತ್ತು ನಿಮಗೆ ಅರ್ಥ ಆಗೋದಿಲ್ಲ, ನಾಳೆಯೂ ಕೂಡ ಅರ್ಥ ಆಗೋದಿಲ್ಲ. ಆದರೆ ವ್ಯಾಯಾಮ ಮಾಡದೇ ಇರೋದಕ್ಕೆ ಒಂದೇ ದಿನದಲ್ಲಿ ಶಿಕ್ಷೆ ಸಿಗೋದಿಲ್ಲ. ಪ್ರತಿದಿನ ನಿಮ್ಮ ಶಕ್ತಿಯನ್ನ, ನಿಮ್ಮ ಸಾಮರ್ಥ್ಯವನ್ನ, ನಿಮ್ಮ ಆರೋಗ್ಯವನ್ನ ಸ್ವಲ್ಪ ಸ್ವಲ್ಪವಾಗಿ ಅದು ಕಸಿದು ಬಿಡುತ್ತೆ. ಒಂದು ದಿನ ಡಾಕ್ಟರ್ ಹೇಳ್ತಾರೆ, ಇನ್ನು ಮುಂದೆ ಕಡ್ಡಾಯವಾಗಿ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಆಗ ನೀವು ಯೋಚಿಸ್ತೀರಿ, ಇಷ್ಟು ವರ್ಷ ನನಗೆ ಸಮಯ ಇರಲಿಲ್ಲ, ಈಗ ವ್ಯಾಯಾಮ ಮಾಡದೆ ಬೇರೆ ದಾರಿ ಇಲ್ಲ ಅಂತ. ನಿಮ್ಮ ಮಕ್ಕಳು ಅಪ್ಪ ಬನ್ನಿ ಓಡೋಣ ಅಂದಾಗ ನೀವು ಓಡಲು ಸಾಧ್ಯವಾಗದ ಪರಿಸ್ಥಿತಿ. ನಿಮ್ಮ ಎಂಪ್ಲಾಯ್ಗಳು ಸರ್ಗೆ ಮೊದಲಿನಂತೆ ಎನರ್ಜಿ ಇಲ್ಲ ಅಂತ ಅಂದುಕೊಳ್ಳುವ ಪರಿಸ್ಥಿತಿ ಬರುತ್ತೆ. ನಿಮ್ಮ ಕಂಪನಿ ನಿಮ್ಮ ಲೀಡರ್ಶಿಪ್ಗಾಗಿ ಕಾಯುತ್ತಿದ್ರೆ ನಿಮ್ಮ ದೇಹ ವಿಶ್ರಾಂತಿ ಬೇಕು ಅಂತ ಕೇಳುವ ಪರಿಸ್ಥಿತಿ. ಆ ದಿನ ನಿಮಗೆ ಒಂದು ಸತ್ಯ ಅರ್ಥ ಆಗುತ್ತೆ, ನಾನು ವ್ಯಾಯಾಮ ಬಿಟ್ಟಿದ್ದೇನೆ ಎಂದುಕೊಂಡಿದ್ದೆ, ಆದರೆ ನಿಜವಾಗಿ ನನ್ನ ಆರೋಗ್ಯವನ್ನೇ ಬಿಟ್ಟಿದ್ದೆ ಅಂತ. ನೆನ್ಪಿಟ್ಕೊಳ್ಳಿ, ಕಂಪನಿಗಾಗಿ ಪ್ರತಿದಿನ ಸಮಯ ಮೀಸಲಿಡ್ತೀರಿ, ಮೀಟಿಂಗಾಗಿ ಸಮಯ ಮೀಸಲಿಡ್ತೀರಿ, ಕಸ್ಟಮರ್ಗಾಗಿ ಸಮಯವನ್ನು ಮೀಸಲಿಡ್ತೀರಿ. ಹಾಗಾದರೆ ನಿಮ್ಮ ದೇಹಕ್ಕಾಗಿ ದಿನಕ್ಕೆ 30 ನಿಮಿಷಗಳನ್ನು ಯಾಕೆ ಮೀಸಲು ಇಡೋಕ್ಕೆ ಸಾಧ್ಯ ಇಲ್ಲ? ಯಾಕಂದರೆ ನಿಮ್ಮ ಕಂಪನಿಯ ನಿಜವಾದ CEO ನಿಮ್ಮ ಮೆದುಳು. ಆ ಮೆದುಳನ್ನು ನಡೆಸೋದೇ ನಿಮ್ಮ ದೇಹ. ಸೊ ಇವತ್ತೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ, ಪ್ರತಿದಿನ 30 ನಿಮಿಷ ವ್ಯಾಯಾಮ ಮಾಡಿ. ಯಾಕಂದರೆ ವ್ಯಾಯಾಮಕ್ಕಾಗಿ ನೀವು ಖರ್ಚು ಮಾಡುವ 30 ನಿಮಿಷಗಳು ಭವಿಷ್ಯದಲ್ಲಿ ಆಸ್ಪತ್ರೆಯಲ್ಲಿ ಕಳೆಯಬೇಕಾದ ಅನೇಕ ದಿನಗಳನ್ನು ಉಳಿಸಬಹುದು. ನೆನ್ಪಿಟ್ಕೊಳ್ಳಿ, ಆರೋಗ್ಯಕರ ನಾಯಕನೇ ಆರೋಗ್ಯಕರ ಬಿಸ್ನೆಸ್ಗಳನ್ನ ನಿರ್ಮಿಸಬಲ್ಲ. ದೇಹದಲ್ಲಿ ಬಲ ಇದ್ದಾಗ ಮಾತ್ರ ನಿರ್ಧಾರಗಳಲ್ಲೂ ಬಲ ಇರುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.